ಏನಕ್ಕೆ ಹಿಂಗ್ ಬೆಳೆದ್ಬಿಟ್ಟಿದ್ಯಾ ನೀನು? ಏನು ಇಲ್ಲ ಅಣ್ಣ, ಏನಿಲ್ಲ ಅಣ್ಣ. 3 ತಿಂಗಳಿಂದ ನೋಡಿದ್ರೆ ಏನು 30,000 ಇತ್ತು, ಈಗ ನೋಡಿದ್ರೆ ಲಕ್ಷ ಆಗಿತ್ತಲ್ಲಕ್ಕ. ಏನಕ್ಕ ಇದೆಲ್ಲ ರಹಸ್ಯ? ಏನಿಲ್ಲ ಅಣ್ಣ, ನಮ್ ತನ ನಾವು ಯಾವತ್ತು ಬಿಟ್ಕೊಡ್ಬಾರ್ದು. ನಾವ್ ಹೆಂಗಿದ್ದೀವೋ ಹಂಗೆ ಇರ್ಬೇಕು. ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅಣ್ಣ. ಒಂದು ನಗಬೇಕಣ್ಣ, ಅವ್ರು ನಗಸ್ಬೇಕು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಣ್ಣ. ಒಳ್ಳೆ ತರ ಮಾಡ್ಕೊಂಡು ಹೋಗ್ಬೇಕು. ಕೆಲವು ರುಚಿ ಅನ್ಕೊಂಡು ಕಾಮಿಡಿ ಐಡಿಯಾ ಕೊಡೋದಿಲ್ಲ ನಾನು. ಜನಗಳ ಆಶೀರ್ವಾದ ಅಷ್ಟೇನೆ. ಅವ್ರ ಆಶೀರ್ವಾದ ಮಾಡಿದಕ್ಕೆ ನಾವ್ ಇದುವರೆಗೂ ಬೆಳೆದಿರೋದು. ಹೌದಕ್ಕ, ಅದಂತೂ ನಿಜ. ಎಷ್ಟು ಡಿಸೈನ್ ಆಗಿತ್ತು. ಇನ್ನ ಚೆನ್ನಾಗಿ ಬೆಳಿಬೇಕು, ಬೆಳೆಸ್ತೀವಿ. ಅದೇ ಒಂದು ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವ್ ಈ ತರ ಇದ್ರೆ ಚೆನ್ನಾಗಿರಲ್ಲಕ್ಕ. ಏನಾದ್ರು ಒಂದು ಮಿಮಿಕ್ರಿ ಮಾಡ್ಬೇಕು. ಮಿಮಿಕ್ರಿ ಮಾಡ್ಬೇಕು. ಮಿಮಿಕ್ರಿ ಎಲ್ಲ ಬರಲ್ಲ ಈ ತರ ಸಾಫ್ಟ್ ಆಗಿದ್ರೆ ನೋಡಕ್ ಆಗಲ್ಲ. ಅಣ್ಣ, ನಿಂಗೇನ್ ಮನುಷ್ಯನ ನೀನು? ನಿಂಗೆ ಬುದ್ಧಿ ಐತಾ ನಿನಗೆ? ಬಾರಣ ಅಡ್ಡಾಡ್ಕೆ ಫಾಲೋವರ್ಸ್ ಆಗೈತೆ. ಮರೆ ಕುತ್ಕೊಂಡೇ ಇದೆಯಲ್ಲಣ್ಣ ನೀನು. ಡಿಂಗ್ ಆಗಿರ್ತೀಯಲ್ಲ, ಬೆಳಗ್ಗೆ 9 ಗಂಟೆಗೆ ಡಿಂಗ್ ಆಗಿರ್ತೀಯಲ್ಲಣ್ಣ ನೀನು. ಯಾವ ಟೈಮಲ್ಲಿ ಬಂದ್ರು ಮನೆ ಹತ್ರನ ಬರೀ ಕುಡ್ಕೊಂಡೆ ಬಿದ್ದಿರ್ತೀಯಣ್ಣ. ಬಾರಣ ನೀನು. ಎಲ್ಲ ಏರ್ಪಾಟ್ ಮಾಡಿದೀನಿ. ಬಾಪ ಸ್ವಾಮಿ, ಒಂದ್ ಕೇಕಾರು ತಿನ್ಕೊಂಡು ಹೋಗ್ ಬಾ. ನಾವ್ ಹೊಟ್ಟೆ ಉರ್ಸ್ಬೇಡ, ಬಂದ್ಬಿಟ್ಟು ಹೋಗ್ ಬಾ. ನೋಡೋಣ ಹೆಂಗ್ ಬ್ಯಾನರ್ ಹಾಕಿಸ್ಕೊಂಡಿದೀನಿ. ನೀನ್ ಇಷ್ಟೊಳ್ಳೆ ಬ್ಯಾನರ್ ಹಾಕಿಸ್ಕೋಬಾರ್ದು. ನಾನು ಇದ್ದೀನ್, ಬಾ ಬಾ, ನೀನ್ ಬಂದ್ಬಿಡು. ಏನಕ್ಕ ನೀನ್ ಬರೇ ಇದು ಗಂಡ್ ಮಕ್ಕಳೇ ಬೈತ್ಯಾ? ನಮ್ ಹೆಣ್ಮಕ್ಳು ಕರ್ಸ್ಬೇಕು ತಾನೆ ನೀವು. ಅಣ್ಣ, ಹೆಣ್ಮಕ್ಳಿಗೆ ಎಲ್ಲ ಗೃಹಲಕ್ಷ್ಮಿ ದುಡ್ಡು ತಗೊಂಡ್ ಮನೆಯಾಗ ಇಟ್ಕೊಂಡ್ ಕುತ್ಕೊಂಡ್ರೆ ಇಲ್ಲೆಲ್ಲ ಹೊರಗಡೆ ಬಂದು ವಿಡಿಯೋ ಮಾಡ್ಯಾರ ಯಾರು? ಹೌದಣ್ಣ. ಅಲ್ಲ ಹೆಣ್ಮಕ್ಳ ಸಪೋರ್ಟ್ ಮಾಡೋದು ಅಂದ್ರೆ ಏನ್ ಗೊತ್ತಾ? ಗಂಡ್ಮಕ್ಳು ಪಾಪ ಏನಾದ್ರು ಕೂಡ ಸುಮ್ನೆ ಇರ್ತಾರೆ. ಹೆಣ್ಮಕ್ಳು ಏನಾದ್ರು ಅದು ಕೇಸ್ ಕಿಸ್ ಹಾಕ್ಬಿಟ್ರೆ ಅಂತ ಭಯ ಅಷ್ಟೇ. ಬಿಡಕ್ಕ, ಹೆಣ್ಮಕ್ಳು ಗಂಡ್ಮಕ್ಳಿಗೆ ಅಡಿಗೆ ಮಾಡಿ ಹಾಕ್ಬೇಕು ಮನೆಗೆ ನಾವು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಗಂಡ್ಮಕ್ಳಿಗೆಲ್ಲ ಅಡ್ಗೆ ಮಾಡಾಕಿ ಪಾತ್ರೆ ತೊಳೆದು ನಿಮ್ಮ ಹತ್ರ ಬೈಸ್ಕೊಂಡು ಉಗಿಸ್ಕೊಂಡು ಕೆಲಸ ಮಾಡಲ್ಲ. ಅದಕ್ಕೆ ಹೆಣ್ಮಕ್ಳು ಯಾವಾಗೂ ದೇವ್ರ ಬಂದ್ರು.